ಅಫಜಲ್ಪುರ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್ ಅವರ ಮನೆಯ ರೈತರು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಕಂಪನಿ ಹೈಡೆಲ್ಬರ್ಗ್ ಗ್ರೂಪ್ ರೈತರ ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ತಮಗೆ ಬರಬೇಕಾದ ಬಾಕಿ ಹಣ ನೀಡುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ನಗರದಲ್ಲಿ ಇರುವ ಶಾಸಕ ಎಂವೈ ಪಾಟೀಲ್ ಅವರ ಮನೆ ಮುಂದೆ ಕಿರಣಗಿ, ಫಿರೋಜಾಬಾದ್, ಸೋಮನಾಥಹಳ್ಳಿ ಭೂಸಂತ್ರಸ್ತರ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡಿ ರೈತರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಯಮಾವಳಿಗಳನ್ನ ಗಾಳಿಗೆ ತೂರಿದ ಕಲಬುರಗಿ ಸಿಮೆಂಟ್ ಕಂಪನಿಗಳ ಧಿಕ್ಕಾರ. ಕೆಡಿಬಿ ಉಲ್ಲಂಘನೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗಳ ಧಿಕ್ಕಾರ. ಭೂಮಿ ಕಳೆದುಕೊಂಡ ಕಿರಣಗಿ, ಸೋಮನಾಥಹಳ್ಳಿ, ಫಿರೋಜಾಬಾದ್ ಭೂ ಸಂತ್ರಸ್ತರ ಮಕ್ಕಳಿಗೆ ಕಾಯಂ ಉದ್ಯೋಗ ಕೊಡಲೇಬೇಕು. ಭೂ ಸಂತ್ರಸ್ತರಿಗೆ ಪರಿಹಾರ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು ಮತ್ತು ರೈತ ಮುಖಂಡರು ಸಿಮೆಂಟ್ ಕಂಪನಿ ತಮ್ಮ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆ ಮತ್ತು ಅನ್ಯಾಯದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ರೈತರಿಗೆ ಸಿಗಬೇಕಾದ ಹಣ ಅಥವಾ ಅವರ ಹೊಲವನ್ನು ಮರಳಿ ನೀಡಬೇಕು ಎಂದು ಮನವಿ ಮತ್ತು ಆಗ್ರಹ ಮಾಡಿದ್ದಾರೆ. ತಾಲೂಕಿನ ಫಿರೋಜಾಬಾದ್ ಮತ್ತು ಕಿರಣಗಿ ಸೋಮನಾಥಹಳ್ಳಿಯಲ್ಲಿ 2013ರಲ್ಲಿ 1821 ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡು ಇಲ್ಲಿವರೆಗೂ ಯಾವುದೇ ರೀತಿ ಕಾಮಗಾರಿಗಳನ್ನು ಮಾಡದೆ ಮತ್ತು ನಮಗೆ ಕಾಯಂ ಉದ್ಯೋಗದ ಕಾರ್ಡು ಕೂಡ ನೀಡಿಲ್ಲ ಇಲ್ಲಿವರೆಗೂ. ಮತ್ತು ಭೂ ಪರಿಹಾರದಲ್ಲಿ ಇಂಪ್ರಾಪರ್ ಪೇಮೆಂಟ್ ಆಗಿದೆ. ಡಿ ಸಿ ಅವರು 2013ರಲ್ಲಿ 16 ಲಕ್ಷ ಬರೆದರೂ ಕೂಡ ನಮಗೆ 12 ಲಕ್ಷ ನೀಡಿ ಕಂಪನಿ ಆಡಳಿತ ಮೋಸ ಮಾಡಿದೆ ರೈತರಿಗೆ. ಮತ್ತು ಪರಿಹಾರವೂ ಇಲ್ಲ, ನಮ್ಮ ಹತ್ರ ಭೂಮಿಯೂ ಇಲ್ಲ, ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಉದ್ಯೋಗ ಕೂಡ ನೀಡಿಲ್ಲ. ಹಾಗಾಗಿ ನಮ್ಮ ಬದುಕು ಬೀದಿ ಮೇಲೆ ನಿಂತಂಗಾಗಿದೆ. ಎಲ್ಲ ರೈತರ ಬದುಕು ತುಂಬ ಕಷ್ಟಕರವಾಗಿರುವಂಥ ಜೀವನ ಇದೆ. ಈಗಿನ ಯುಗದಲ್ಲಿ ತುಂಬ ಕಡಿಮೆ ರೇಟಿಗೆ ನಮ್ಮ ಜಮೀನನ್ನು ತೊಗೊಂಡಿದ್ದಾರೆ ಅವಾಗ 2013ರಲ್ಲಿ. ಈಗಿನ ವ್ಯಾಲ್ಯೂಯೇಷನ್ ನೋಡಿದ್ರೆ ಅಜಗಜಾಗ ಪರಾಕಿದೆ. ನಮಗೆ ಪರಿಹಾರ ಡಿ ಸಿ ಅವರು ಬರೆದಿರುವಂಥ ಪರಿಹಾರನ ನೀಡಿದ್ರೆ ನಾವು ಈ ಹೋರಾಟವನ್ನು ಕೈ ಬಿಡ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೀನಿ ಎಲ್ಲ ರೈತರು. ಶಂಕರ್ ಗೊಬ್ಬರ ಫಿರೋಜಾಬಾದ್ ಸೋಮನಾಥಹಳ್ಳಿ ರೈತರದು ಪಿತ್ರಾರ್ಜಿತ ಆಸ್ತಿ. ಅದೇ ಭೂಮಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಆಸ್ತಿ. ಆ ಭೂಮಿ ಮೇಲೆ ನಂಬಿಕೊಂಡು ಅವ್ರ ಬದುಕನ್ನು ನಡೆಸ್ತಕ್ಕಂಥ ರೈತರು. ಆ ರೈತರು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅಂತಕ್ಕಂಥ ಒಂದು ಆಸೆಗೆ ಬಿದ್ದು ನಮ್ಮ ಭಾಗದಲ್ಲಿ ಇಂಡಸ್ಟ್ರಿಗಳನ್ನು ಬರಲಿ, ಕೈಗಾರಿಕೆಗಳನ್ನು ಬರಲಿ, ಡೆವಲಪ್ಮೆಂಟ್ ಆಗಲಿ, ಅಭಿವೃದ್ಧಿಗಳನ್ನಾಗಲಿ, ನಮ್ಮ ಬದುಕು ಅಭಿವೃದ್ಧಿ ಆಗ್ತಂತೇಳಿ ಭೂಮಿಯನ್ನು ಕೊಟ್ಟಿದ್ದಾರೆ. ಆ ಭೂಮಿ ಕೊಟ್ಟಿರ್ತಕ್ಕಂಥ ರೈತರಿಗೆ ಈ ಕಡೆ ಉದ್ಯೋಗ ಇಲ್ಲ, ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಅವರಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ. ಅಂದರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಆ್ಯಕ್ಟ್ ಏನಿದೆ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ರೈತರು ಭೂಮಿ ಖರೀದಿ ಮಾಡಿ 12-13 ವರ್ಷ ಆಗಿದೆ. ಇಲ್ಲಿವರೆಗೂ ಕೂಡ ಯಾವ ಕೈಗಾರಿಕೆ ಕಾನ್ಸೆಪ್ಟ್ದಿಂದ ಖರೀದಿ ಮಾಡಿದಾರೋ ಆ ಕೈಗಾರಿಕೆಯನ್ನು ಸೃಷ್ಟಿ ಮಾಡಲಿಲ್ಲ, ಕೈಗಾರಿಕೆಯನ್ನು ಕಟ್ಟಲಿಲ್ಲ. 12-13 ವರ್ಷ ಆದರೂ ಕೂಡ ಈ ಕಡೆ ರೈತರಿಗೆ ಭೂಮಿ ಉಳುಮೆ ಮಾಡಿ ಬೆಳೆ ಬಿತ್ತಕ್ಕೂ ಬಿಟ್ಟಿಲ್ಲ, ಆ ಕಡೆ ಅವ್ರು ಕೈಗಾರಿಕೆಯನ್ನು ಮಾಡಿಲ್ಲ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಆ್ಯಕ್ಟ್ ಪ್ರಕಾರ 12 ವರ್ಷದ ಒಳಗಾಗಿ ಅವ್ರ ಭೂಮಿಯನ್ನು ಇವತ್ತು ಕೈಗಾರಿಕೆಯನ್ನು ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. ಅದ ಕಾರಣಕ್ಕಾಗಿ ತಕ್ಷಣವೇ ಇವತ್ತು ನಾವು ಕೇಳಕ್ಕೆ ಬಯಸ್ತೀವಿ, ಮರಳಿ ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಆ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಕೊಡಲಾರ್ದೇ ಮೋಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಆ ರೈತರ ಬದುಕನ್ನು ಬೀದಿ ಪಾಲು ಮಾಡಿದ್ದಾರೆ. ಇವತ್ತು ಆ ಭೂಮಿ ಅವ್ರ ಭೂಮಿಯನ್ನು ಅವ್ರು ಇವತ್ತು ಉಳುಮೆ ಮಾಡ್ತಾಯಿದ್ರು. ಉಳುಮೆ ಮಾಡ್ತಕ್ಕಂಥ ಜೋಳ ಅದ, ಹೆಸರದ, ಜೋಳ ಅದ, ಕಡ್ಲಿ ಅದ, ಕುಸ್ಬಿ ಅದ, ಶೇಂಗಾ ಅದ. ಅದ್ರ ಒಳಗಡೆ ಯಾರ್ದೋ ಗಂಟು ಎಲ್ಲ ಮುಂದೆ ಜಾತ್ರೆ ಮಾಡ್ದಂಗೆ ಟಿಪ್ಪರ್ಗಳನ್ನು ಓಡಾಡಿಸಿ ಅವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಕೊಡ್ತಕ್ಕಂಥ ಇದು ರೈತ ವಿರೋಧಿ ಧೋರಣೆಯನ್ನು ಕಲಬುರಗಿ ಸಿಮೆಂಟ್ ಕಂಪನಿಯವ್ರು ಮಾಡ್ತಾರೆ. ಅವ್ರು ಮೊಂಡತನವನ್ನು ಬಿಡಬೇಕು. ಆ ಫಿರೋಜಾಬಾದ್, ಇವತ್ತು ಕಿರಣಗಿ, ಸೋಮನಾಥಹಳ್ಳಿ ರೈತರ ನೆರವಿಗೆ ಸರ್ಕಾರವು ಬರಬೇಕು. ತನಕರ ಮೇಲಾಗಿ ಆ ಕಲಬುರಗಿ ಗುಲ್ಬರ್ಗಾ ಸಿಮೆಂಟ್ ಕಂಪನಿಯವರು ಇವ್ರ ನೆರವಿಗೆ ಧಾವಿಸ್ಬೇಕು, ಇವ್ರ ಗೋಳನ್ನು ಕೇಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಮಾನ್ಯ ಶಾಸಕರು ಅದೇ ಮತಕ್ಷೇತ್ರ ಬರ್ತಾರೆ. ಮೊನ್ನೆ ಅವರು ಅಧಿವೇಶನದಲ್ಲಿ ಕೂಡ ಮಾತಾಡಿದ್ದಾರೆ ರೈತರ ಪರವಾಗಿ. ನಾವು ಕೇಳ್ತಾ ಇದ್ದೀವಿ, ರೈತರ ಪರವಾಗಿ ಮಾತಾಡಿರೋದ್ರಿಂದ ತಕ್ಷಣವೇ ಈ ರೈತರಿಗೆ ಪರಿಹಾರ ಕೊಡಿಸ್ತಕ್ಕಂಥ ರೀತಿಯಲ್ಲಿ ತಮ್ಮ ಸರ್ಕಾರ ಮಧ್ಯಪ್ರವೇಶನ ಮಾಡಬೇಕು ಅಂತೇಳಿ ಒತ್ತಾಯಿಸುವ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಆಗಿನ ಈಗಿನ ವ್ಯಾಲ್ಯೂಯೇಷನ್ಕ ವ್ಯತ್ಯಾಸ ಆಗಿದೆ. ಈಗಿನ ವ್ಯಾಲ್ಯೂಯೇಷನ್ ಏನಿದೆ ಈಗ ನಡೀತಕ್ಕಂಥ, ಯಾಕೆಂತ ಕೇಳಿದ್ರೆ ಇವತ್ತು ದಿನಬಳಕೆ ವಸ್ತುಗಳನ್ನು ಬೆಲೆ ಏರಿಕೆಯನ್ನು ಆಗಿದೆ. ಆ ಬೆಲೆ ಏರಿಕೆ ಬೇಸಸ್ಸನ್ನು ನೋಡಿದರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಚೂರು ಗಂಜಿಗೂ ಕೂಡ ಆಧಾರ ಆಗಲಾರಂಥ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿ ಈಗಿನ ಪರಿಸ್ಥಿತಿ ಅನುಗುಣವಾಗಿ ವ್ಯಾಲ್ಯೂಯೇಷನ್ನ ಮಾಡಿ ಅವ್ರಿಗೆ ರೊಕ್ಕ ಕೊಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ವಾಪಸ್ ಕೊಡಬೇಕು. ಈಗ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಆ್ಯಕ್ಟೇ ಹೇಳ್ತದೆ ಬಹುತೇಕ 5 ವರ್ಷದ ಒಳಗಾಗಿ ಕೈಗಾರಿಕೆ
ಕೈಗಾರಿಕೆಯನ್ನು ಕಟ್ಟಬೇಕು, 5 ವರ್ಷದೊಳಗೆ ಕೈಗಾರಿಕೆಯನ್ನು ಕಟ್ಟಲಿಲ್ಲ, ಅಭಿವೃದ್ಧಿನ ಮಾಡಲಿ ಅಂದ್ರೆ ಮళ్ళీ ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡ್ಬೇಕಂತ ಕಾಯ್ದೆನೇ ಇದೆ. ನೇರವಾಗಿ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವ್ರ ಹಕ್ಕನ್ನು ಅವ್ರಿಗೆ ಕೇಳಿಕೊಟ್ರೆ ಅವ್ರ ಹಕ್ಕನ್ನು ಮೊಟ್ಟೆ ಕಳಿಸ್ತಕ್ಕಂಥ ನೀತಿ ಯಾವುದೇ ಕಾರಣಕ್ಕೂ ಪೊಲೀಸರನ್ನು ಮುಂದಿಟ್ಟು ಮಾಡೋಕ್ಕಾಗಲ್ಲ. ಅದನ್ನು ನಾವು ಸಹಿಸೋಕ್ಕೂ ಆಗಲ್ಲ. ಅದನ್ನು ದಯವಿಟ್ಟು ಪ್ರಜಾಪ್ರಭುತ್ವದ ಭೂಮಿ, ಉದ್ಯೋಗ, ಆಹಾರ, ಪ್ರಜಾಪ್ರಭುತ್ವದ ನಮ್ಮ ಹಕ್ಕಿದೆ, ನಮ್ಮ ಹಕ್ಕನ್ನು ಕೇಳಿ ಹೊರಡ್ತಾ ಇದ್ದೀವಿ. ಈಗ ಮಾಡದೇ ಇದ್ರಿ ಆ ರೀತಿ ಮಾಡಲಿಲ್ಲ ಅಂದರೆ, ಮಧ್ಯಪ್ರವೇಶ ಮಾಡಿ ಇವ್ರಿಗೆ ಪರಿಹಾರ ಕೊಡಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳ ಮನೆ ನುಗ್ಗುತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.